ಇಲ್ಲಿ ಕೆ ಕಡೆಯಿಂದ ಸಿಇಟಿ ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಇದ್ರ ಜೊತೆಗೆ ನೀವೇನೇನು ಡೌಟ್ಸ್ ಗಳನ್ನ ಕೇಳಿದಿರಾ ಲಾಸ್ಟ್ ವಿಡಿಯೋಸ್ ಗಳಲ್ಲಿ ಅದ್ರ ಬಗ್ಗೆನೂ ಕೂಡ ಕೆಲವು ಕಮೆಂಟ್ಸ್ ಗಳಿಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ನ ಮಾಡ್ತೀನಿ. ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಕೆಲವು ಅಪ್ಡೇಟ್ಸ್ ಇದೆ. ಎಲ್ಲಾ ಅಪ್ಡೇಟ್ಸ್ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ಸಿಇಟಿ ಆಪ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಯಾವೊಂದು ಕಾಲೇಜ್ ಸಿಗುತ್ತೆ ಅನ್ನೋದು ನೀವು ತಿಳ್ಕೊಬೇಕು ಅಂದ್ರೆ ಇಲ್ಲಿ ಫ್ರೀ ಆಗಿ ಒಂದು ಕಾಲೇಜ್ ಸ್ಪ್ಲಿಟರ್ ಇದೆ. ಜಸ್ಟ್ ಇಲ್ಲಿ ನಿಮ್ಮ ಸಿಇಟಿ ರ್ಯಾಂಕಿಂಗ್ ಹಾಕಿ ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಅಪ್ರೋಕ್ಸ್ ಆಗಿ ನಿಮಗೆ ಯಾವೊಂದು ಕಾಲೇಜ್ ಸಿಗ್ಬೋದು ಕೌನ್ಸಿಲಿಂಗ್ ಅಲ್ಲಿ ಅದನ್ನ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಈ ಒಂದು ಟೂಲು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಓಕೆನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಯಾರು ಕೂಡ ಇವಾಗ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಫಸ್ಟ್ ನೀಟ್ ವಿದ್ಯಾರ್ಥಿಗಳಿಗೆ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನೋಡೋಣ. ಅದಾದ್ಮೇಲೆ ಸಿಇಟಿ ಅಪ್ಡೇಟ್ಸ್ ಗಳ ಬಗ್ಗೆ ನೋಡೋಣ. ಓಕೆನಾ? ಇಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಏನೊಂದು ಅಪ್ಡೇಟ್ ಬಂದಿದೆ ಅಂದ್ರೆ ನಿಮ್ಮ ನೀಟ್ ಆಲ್ ಟಿಕೆಟ್ ರಿಲೀಸ್ ಆಗಿದೆ. ಈ ಒಂದು ಲಿಂಕ್ ನ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಮತ್ತೆ ಎಂಟರ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ, ನಿಮ್ಮ ಎರರ್ ಸಾಲ್ವ್ ಆಗುತ್ತೆ. ಓಕೆನಾ? ಇವಾಗ ನಾವು ಬ್ಯಾಕ್ ಸಿಇಟಿ ಅಪ್ಡೇಟ್ಸ್ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಫಸ್ಟ್ ನೀವೇನು ಡೌಟ್ಸ್ ಗಳನ್ನ ಕೇಳಿದಿರಾ ಕಮೆಂಟ್ಸ್ ಅಲ್ಲಿ ಅದ್ರ ಬಗ್ಗೆ ಆನ್ಸರ್ ನ ಮಾಡ್ತೀನಿ. ಅದಾದ್ಮೇಲೆ ನಿಮ್ಗೆ ಸಿಇಟಿ ಅಪ್ಡೇಟ್ಸ್ ಏನ್ ಬಂದಿದೆಯಲ್ಲ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಓಕೆನಾ? ಇಲ್ಲಿ ಸ್ಟೂಡೆಂಟ್ ಒಬ್ರು ಕೇಳ್ತಾ ಇರ, ಇಲ್ಲಿ ಆಧಾರ್ ಅಲ್ಲಿ ಮೊಬೈಲ್ ನಂಬರ್ ನ ಚೇಂಜ್ ಮಾಡಿದ್ವಿ ರೀಸೆಂಟ್ಲಿ. ಇವಾಗ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳಕ್ಕೆ OTP ಬರ್ತಾ ಇಲ್ಲ ಅಂತ ಹೇಳ್ತಾ ಇರ. ಇಲ್ಲಿ ನೋಡಿ, OTP ಏನಿದೆಯಲ್ಲ ಇದು ನಿಮ್ಮ ಆಧಾರ್ ನಂಬರ್ ಮೊಬೈಲ್ ಚೇಂಜ್ ಮಾಡಿದಕ್ಕೆ ಬರ್ತಾ ಇಲ್ಲ ಅನ್ನೋದು ರಾಂಗ್ ಅಸಂಪ್ಷನ್. ಓಕೆನಾ? ಇಲ್ಲಿ ನೀವು ಆಧಾರ್ಗೆ ಎಷ್ಟು ಸಲ ಬೇಕಾದ್ರೆ ಏನಾದ್ರೂ ಕೂಡ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. ನೀವು ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಒಂದು ಕೀ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆ ಒಂದು ನಂಬರ್ನ ಚೆಕ್ ಮಾಡಿ. OTP ಬರುತ್ತೆ, ವಾಟ್ಸಪ್ ಅಲ್ಲೂ ಕೂಡ ಬರುತ್ತೆ, ನಾರ್ಮಲ್ ಮೆಸೇಜ್ ಅಲ್ಲೂ ಕೂಡ ಬರುತ್ತೆ. ಇದೇನು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಇರ, ಏನಂದ್ರೆ ಇಲ್ಲಿ ನಾನು ರೂರಲ್ ಕ್ಲೈಮ್ ಮಾಡಿದ್ದೀನಿ, ವೆರಿಫೈಡ್ ಕೂಡ ಆಗಿದೆ, ಆದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋ ಅಂತ ಬರ್ತಿದೆ ಅಂತ ಹೇಳ್ತಾರೆ. ಇದನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ KAಗೆ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನೀವು ಕೀ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ್ಯಾವ ರಿಸರ್ವೇಶನ್ಗಳನ್ನ ನೀವು ಕ್ಲೈಮ್ ಮಾಡಿರ್ತೀರಲ್ಲ ಅದು ಪ್ರತಿಯೊಂದು ಕೂಡ ವೆರಿಫೈ ಆಗಿ ಅಲ್ಲಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಎಸ್ ಅಂತ ಇರಲೇಬೇಕು. ಓಕೆನಾ? ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಈ ರೀತಿ ನೋ ಅಂತ ಇತ್ತು ಅಂದ್ರೆ ನಿಮ್ಗೆ ರೂರಲ್ ರಿಸರ್ವೇಶನ್ ಕ್ಲೈಮ್ ಆಗಿಲ್ಲ, ವೆರಿಫೈ ಆಗಿಲ್ಲ ಅಂತ ಅರ್ಥ. ಅದನ್ನ ನೀವು ಹೋಗಿ ಸರಿ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ. ಈ ಒಂದು ಕ್ವಶನ್ ಪ್ರಾಪರ್ ಆಗಿ ಬರ್ದಿಲ್ಲ ಇವರು. ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ 7 years ಸ್ಟಡಿಡ್ ಅಂಡ್ ಸ್ಯಾಟ್ಸ್ ವೆರಿಫೈಡ್ ಅಂತ ಇರ್ಬೋದು ಅಂತ ನಾನು ಅಸಂಪ್ಷನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಜಸ್ಟ್ ಸ್ಯಾಟ್ಸ್ ನಂಬರ್ ಅಂತ ಕೊಟ್ಟಿದ್ದಾರೆ ಇವರು. ಅಂಡ್ ಕಾಲೇಜ್ ಇಸ್ ನಾಟ್ ವೆರಿಫೈಡ್ ಅಂತ ಹೇಳ್ತಾರೆ. ಸೊ ಐ ಕ್ಯಾನಾಟ್ ಡೌನ್ಲೋಡ್ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳ್ತಾರೆ. ಓಕೆನಾ? ಈ ಒಂದು ಕೇಸಲ್ಲಿ ನೀವು ಇವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇವಾಗ ಆನ್ಲೈನ್ ಅಲ್ಲಿ ವೆರಿಫೈ ಆಗಲ್ಲ ಇದು. ನೀವು ಆಫ್ಲೈನ್ ಅಲ್ಲಿ ನಿಮ್ಮ ಹತ್ತಿರದ ಗೌರ್ಮೆಂಟ್ PU ಕಾಲೇಜ್ ಹೋಗ್ಬೇಕಾಗುತ್ತೆ. ಅಲ್ಲಿ ನೀವು ನಿಮ್ಮ ಸ್ಟಡಿ ಡೀಟೇಲ್ಸ್ ಗಳನ್ನ ವೆರಿಫೈ ಮಾಡಿಸ್ಕೋಬೇಕು. ಸ್ಟಡಿ ಸರ್ಟಿಫಿಕೇಟ್ ನ ಕೊಟ್ಬಿಟ್ಟು ಅದಾದ್ಮೇಲೆ ಡೌನ್ಲೋಡ್ ಮಾಡ್ಕೊಂಡ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಓಕೆನಾ? ಇಲ್ಲಿ ರಿಲಿಜಿಯಸ್ ಮೈನಾರಿಟಿ ನಿಲ್ ಅಂತ ಬಂದಿದೆ ಅಂದ್ರೆ ಆ ಒಂದು ರಿಸರ್ವೇಶನ್ ಇನ್ನೂ ನಿಮ್ಗೆ ಕ್ಲೈಮ್ ಆಗಿಲ್ಲ ಅಂತ. ಓಕೆನಾ? ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನ ಕೇಳ್ತಾ ಇರ, ಇಲ್ಲಿ ನನ್ನ ಇನ್ಕಮ್ ತುಂಬಾ ಕಮ್ಮಿ ಇದೆ, ನನಗೆ ಏನಾದ್ರೂ SNQ ಕೋಟಾ ಸಿಗುತ್ತಾ ಅಂತ ಕೇಳ್ತಾ ಇರ. ಹಾಗೆ ನನಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅದು ನನಗೆ ಕಾಣಿಸ್ತಾ ಇಲ್ಲ, ರಿಪ್ಲೈ ಮಾಡಿ ಅಂತ ಹೇಳ್ತಾರೆ. ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ರಿಸರ್ವೇಶನ್ ಟ್ಯಾಬ್ ಅಲ್ಲಿ ನಿಮ್ಗೆ SNQ ಕೋಟಾ ಅಂತ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ನಿಮ್ದು ಕ್ಯಾಟಗರಿ ಇನ್ಕಮ್ ಎಲ್ಲ ಆದ್ಮೇಲೆ ನಿಮ್ದೇನಾದ್ರೂ ಇನ್ಕಮ್ 8 lakh ಬಿಲೋ ಇತ್ತು ಅಂದ್ರೆ ನಿಮ್ಗೆ SNQ ಕೋಟಾಗೆ ಎಲಿಜಿಬಲ್ ಆಗಿರ್ತೀರಾ, ಅಲ್ಲಿ ಎಸ್ ಅಂತ ಕ್ಲೈಮ್ ಆಗಿರುತ್ತೆ. ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ SNQ ಕೋಟಾ ಸಿಗುತ್ತಾ ಸಿಗಲ್ವಾ ಅನ್ನೋದು ಏನ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಒಂದು ನೀವು ಯಾವೊಂದು ಕಾಲೇಜ್ ಚೂಸ್ ಮಾಡ್ತೀರಾ, ಮತ್ತೆ ಯಾವೊಂದು ಬ್ರಾಂಚ್ ನ ಚೂಸ್ ಮಾಡ್ತೀರಾ, ಮತ್ತೆ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ, ಈ 3 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ KA ಕಡೆಯಿಂದ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನೋಡ್ಬೋಣ. ಇವಾಗ KA ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಎಷ್ಟೊಂದು ಜನರಿಗೆ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಯಾರಿಗೆ ಅಂದ್ರೆ ಇಲ್ಲಿ ಯಾರು ಸೆಕೆಂಡ್ PUC ಮಾರ್ಕ್ಸ್ ನ ಎಂಟರ್ ಮಾಡ್ದೇನೆ ಅವ್ರದ್ದು CET ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ವಲ್ಲ ಅವ್ರಿಗೆ ಯಾರಿಗೂ ಕೂಡ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳಕ್ ಬಿಟ್ಟಿಲ್ಲ. ಅದಕ್ಕೋಸ್ಕರ KA ಅವರು ಏನೊಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಮೊದಲೇ ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ನ ಎಂಟರ್ ಮಾಡಿ ನಿಮ್ಮ ರ್ಯಾಂಕ್ ಬಂದ ಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿದ್ರೆ. ಮತ್ತೆ ಇಲ್ಲಿ ನಮಗೆ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಇವತ್ತು ನೀವು ಮಾರ್ಕ್ಸ್ ಎಂಟ್ರಿನ ಮಾಡಿ ನಾಳೆ ಅಷ್ಟರಲ್ಲಿ ಸ್ಪಾಟ್ ರ್ಯಾಂಕಿಂಗ್ ನ ಪಡ್ಕೊಳ್ಳಿ ಅಂತ ಹೇಳಿದ್ರೆ ಅದರಿಂದ ನಿಮಗೆ ಸ್ಪಾಟ್ ರ್ಯಾಂಕಿಂಗ್ ಬಂದ್ಬಿಟ್ಟು ನಾಳೆ ಅನೌನ್ಸ್ಮೆಂಟ್ ಆಗ್ಬೋದು. ವೇಟ್ ಮಾಡಿ, ಅಫಿಷಿಯಲ್ ಆಗಿ KA ಅವರು ಅಪ್ಡೇಟ್ ನ ಮಾಡ್ತಾರೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಳಿಗೆ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.